ಯತ್ನಾಳ್ ಉಚ್ಚಾಟನೆಯಾಯ್ತು, ಜೊತೆಗಿದ್ದ ರೆಬೆಲ್ಸ್ನ ನಡೆಯೇನು? ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಲಿಂಬಾವಳಿ, ಪ್ರತಾಪ್ ಸಿಂಹ ಹಲವರು ಯತ್ನಾಳ್ ಜೊತೆ ಗುರುತಿಸಿಕೊಂಡಿದ್ರು. ಕಳೆದ 2 ದಿನಗಳಿಂದ ದೆಹಲಿಯಲ್ಲೇ ಇದ್ದ ಯತ್ನಾಳ್ ಮೊನ್ನೆ ತಡರಾತ್ರಿ ದೆಹಲಿಗೆ ತೆರಳಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಯತ್ನಾಳ್ ಕಿಕ್ಔಟ್ನಿಂದ ವಿಜಯೇಂದ್ರ ಬಣ ಫುಲ್ ಖುಷ್. ಬಿಜೆಪಿ ಹೈಕಮಾಂಡ್ ಈಗ ಯತ್ನಾಳ್ ಉಚ್ಚಾಟನೆ ಮಾಡಿದ್ದಾರೆ. ಉಚ್ಚಾಟನೆಯ ಹಿನ್ನೆಲೆ ರೆಬೆಲ್ಸ್ ಟೀಮ್ಗೀಗ ಟೆನ್ಷನ್ ಶುರುವಾಗಿದೆ. ಯತ್ನಾಳ್ ಉಚ್ಚಾಟನೆಯಾಯಿತು, ಜೊತೆಗಿದ್ದ ರೆಬೆಲ್ಸ್ನ ನಡೆಯೇನು ಹಾಗಾದ್ರೆ? ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಲಿಂಬಾವಳಿ ಹಾಗೂ ಪ್ರತಾಪ್ ಸಿಂಹ ಹಲವರು ಯತ್ನಾಳ್ ಟೀಮ್ನಲ್ಲಿ ಗುರುತಿಸಿಕೊಂಡಿದ್ರು. ಹಾಗಾದ್ರೆ ಅವರ ಮುಂದಿನ ನಡೆಯೇನು? ಕಳೆದ 2 ದಿನಗಳಿಂದ ದೆಹಲಿಯಲ್ಲೇ ಇದ್ದ ಯತ್ನಾಳ್ ಮೊನ್ನೆ ತಡರಾತ್ರಿ ದೆಹಲಿಗೆ ತೆರಳಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಯತ್ನಾಳ್ ಅಂಡ್ ಟೀಮ್ ವಿರುದ್ಧ ರಿಪೋರ್ಟ್ ನೀಡಿದ್ರು. ಈಗ ಯತ್ನಾಳ್ ಅವರ ಕಿಕ್ಔಟ್ ಆಗಿದ್ದು, ಯತ್ನಾಳ್ ಕಿಕ್ಔಟ್ನಿಂದ ವಿಜಯೇಂದ್ರ ಬಣ ಫುಲ್ ಖುಷ್ ಆಗಿದೆ. ಬಿಜೆಪಿ ಹೈಕಮಾಂಡ್ ಈಗ ಯತ್ನಾಳ್ ಉಚ್ಚಾಟನೆ ಮಾಡಿದ್ದಾರೆ. ಉಚ್ಚಾಟನೆಯ ಹಿನ್ನೆಲೆ ರೆಬೆಲ್ಸ್ ಟೀಮ್ಗೀಗ ಟೆನ್ಷನ್ ಶುರುವಾಗಿದೆ. ಯತ್ನಾಳ್ ಉಚ್ಚಾಟನೆಯಾಯಿತು, ಜೊತೆಗಿದ್ದ ರೆಬೆಲ್ಸ್ನ ನಡೆಯೇನು ಹಾಗಾದ್ರೆ? ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಲಿಂಬಾವಳಿ ಹಾಗೂ ಪ್ರತಾಪ್ ಸಿಂಹ ಹಲವರು ಯತ್ನಾಳ್ ಟೀಮ್ನಲ್ಲಿ ಗುರುತಿಸಿಕೊಂಡಿದ್ರು. ಹಾಗಾದ್ರೆ ಅವರ ಮುಂದಿನ ನಡೆಯೇನು? ಕಳೆದ 2 ದಿನಗಳಿಂದ ದೆಹಲಿಯಲ್ಲೇ ಇದ್ದ ಯತ್ನಾಳ್ ಮೊನ್ನೆ ತಡರಾತ್ರಿ ದೆಹಲಿಗೆ ತೆರಳಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಯತ್ನಾಳ್ ಅಂಡ್ ಟೀಮ್ ವಿರುದ್ಧ ರಿಪೋರ್ಟ್ ನೀಡಿದ್ರು. ಈಗ ಯತ್ನಾಳ್ ಅವರ ಕಿಕ್ಔಟ್ ಆಗಿದ್ದು, ಯತ್ನಾಳ್ ಕಿಕ್ಔಟ್ನಿಂದ ವಿಜಯೇಂದ್ರ ಬಣ ಫುಲ್ ಖುಷ್ ಆಗಿದೆ. ಬಿಜೆಪಿ ಹೈಕಮಾಂಡ್ ಈಗ ಯತ್ನಾಳ್ ಉಚ್ಚಾಟನೆ ಮಾಡಿದ್ದಾರೆ. ಉಚ್ಚಾಟನೆಯ ಹಿನ್ನೆಲೆ ರೆಬೆಲ್ಸ್ ಟೀಮ್ಗೀಗ ಟೆನ್ಷನ್ ಶುರುವಾಗಿದೆ. ಯತ್ನಾಳ್ ಉಚ್ಚಾಟನೆಯಾಯಿತು, ಜೊತೆಗಿದ್ದ ರೆಬೆಲ್ಸ್ನ ನಡೆಯೇನು ಹಾಗಾದ್ರೆ? ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಲಿಂಬಾವಳಿ ಹಾಗೂ ಪ್ರತಾಪ್ ಸಿಂಹ ಹಲವರು ಯತ್ನಾಳ್ ಟೀಮ್ನಲ್ಲಿ ಗುರುತಿಸಿಕೊಂಡಿದ್ರು. ಹಾಗಾದ್ರೆ ಅವರ ಮುಂದಿನ ನಡೆಯೇನು? ಕಳೆದ 2 ದಿನಗಳಿಂದ ದೆಹಲಿಯಲ್ಲೇ ಇದ್ದ ಯತ್ನಾಳ್ ಮೊನ್ನೆ ತಡರಾತ್ರಿ ದೆಹಲಿಗೆ ತೆರಳಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಯತ್ನಾಳ್ ಅಂಡ್ ಟೀಮ್ ವಿರುದ್ಧ ರಿಪೋರ್ಟ್ ನೀಡಿದ್ರು. ಈಗ ಯತ್ನಾಳ್ ಅವರ ಕಿಕ್ಔಟ್ ಆಗಿದ್ದು, ಯತ್ನಾಳ್ ಕಿಕ್ಔಟ್ನಿಂದ ವಿಜಯೇಂದ್ರ ಬಣ ಫುಲ್ ಖುಷ್ ಆಗಿದೆ. ಬಿಜೆಪಿ ಹೈಕಮಾಂಡ್ ಈಗ ಯತ್ನಾಳ್ ಉಚ್ಚಾಟನೆ ಮಾಡಿದ್ದಾರೆ. ಉಚ್ಚಾಟನೆಯ ಹಿನ್ನೆಲೆ ರೆಬೆಲ್ಸ್ ಟೀಮ್ಗೀಗ ಟೆನ್ಷನ್ ಶುರುವಾಗಿದೆ. ಯತ್ನಾಳ್ ಉಚ್ಚಾಟನೆಯಾಯಿತು, ಜೊತೆಗಿದ್ದ ರೆಬೆಲ್ಸ್ನ ನಡೆಯೇನು ಹಾಗಾದ್ರೆ? ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಲಿಂಬಾವಳಿ ಹಾಗೂ ಪ್ರತಾಪ್ ಸಿಂಹ ಹಲವರು ಯತ್ನಾಳ್ ಟೀಮ್ನಲ್ಲಿ ಗುರುತಿಸಿಕೊಂಡಿದ್ರು. ಹಾಗಾದ್ರೆ ಅವರ ಮುಂದಿನ ನಡೆಯೇನು? ಕಳೆದ 2 ದಿನಗಳಿಂದ ದೆಹಲಿಯಲ್ಲೇ ಇದ್ದ ಯತ್ನಾಳ್ ಮೊನ್ನೆ ತಡರಾತ್ರಿ ದೆಹಲಿಗೆ ತೆರಳಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಯತ್ನಾಳ್ ಅಂಡ್ ಟೀಮ್ ವಿರುದ್ಧ ರಿಪೋರ್ಟ್ ನೀಡಿದ್ರು. ಈಗ ಯತ್ನಾಳ್ ಅವರ ಕಿಕ್ಔಟ್ ಆಗಿದ್ದು, ಯತ್ನಾಳ್ ಕಿಕ್ಔಟ್ನಿಂದ ವಿಜಯೇಂದ್ರ ಬಣ ಫುಲ್ ಖುಷ್ ಆಗಿದೆ.